ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಚಾನಲ್. ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ 5 ಮಿನಿಟ್ ಟೈಮ್ ಫ್ರೇಮ್. ಸೊ ಟ್ಯೂಸ್ಡೇ ನಾವು ಯಾವ ಥರ ಟ್ರೇಡ್ ಮಾಡಿದ್ವಿ, ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಸೊ ಆಲ್ಮೋಸ್ಟ್ ನಮಗೆ ಎಷ್ಟು ಲಾಸ್ ಆಗಿದೆ, ಎಷ್ಟು ಪ್ರಾಫಿಟ್ ಆಗಿದೆ ಅಂತ ನೋಡಿದ್ರೆ 371 ರೂಪೀಸ್ ಲಾಸ್ ಆಗಿದೆ. ನಾನು ಫಸ್ಟ್ ಟ್ರೇಡನ್ನು ತೊಗೊಂಡಿರ್ತೀನಿ ಬ್ಯಾಂಕ್ ನಿಫ್ಟಿನಲ್ಲಿ 5 MA ಪ್ರೋಮ್ಯಾಕ್ಸ್ ಸ್ಟ್ರಾಟಜಿಗೆ 216 ರೂಪೀಸ್ಗೆ ನಾನು ಬೈ ಮಾಡಿರ್ತೀನಿ 15 ಕ್ವಾಂಟಿಟಿ. ನೆಕ್ಸ್ಟ್ ಏನಾಗುತ್ತೆ, ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ 192ಗೆ, ಆಲ್ಮೋಸ್ಟ್ 366 ರೂಪೀಸ್ ಲಾಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಅದಾದಮೇಲೆ ನಿಫ್ಟಿ 15ನಲ್ಲಿ ನಮಗೆ ಒಂದು ಅಪಾರ್ಚುನಿಟಿ ಬರುತ್ತೆ 5 MA ಪ್ರೋಮ್ಯಾಕ್ಸ್ ಸ್ಟ್ರಾಟಜಿ. ಸೊ ಅದರಿಂದ ನಮಗೆ ಜಸ್ಟ್ 5 ರೂಪೀಸ್ ಲಾಸ್ ಆಗಿದೆ, ಯಾಕಂದರೆ ಕಾಸ್ಟ್ ಟು ಕಾಸ್ಟ್ ನಮ್ಮದು ಟ್ರೈಲಿಂಗ್ ಹೆಸಲ್ಲು ಹಿಟ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ನಾನು ಬೈ ಮಾಡಿರ್ತೀನಿ 79.55ಗೆ 25 ಕ್ವಾಂಟಿಟಿಯಿಂದ. ನೆಕ್ಸ್ಟ್ ನಾನು ಚಾರ್ಟಲ್ಲಿ ಪೂರ್ತಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವು ನೋಡ್ಬೋದು. ಆಲ್ಮೋಸ್ಟ್ 79.35ಗೆ ನಮ್ಮದು ಟ್ರೈಲಿಂಗ್ ಎಲ್ ಹಿಟ್ ಆಗಿರುತ್ತೆ. ನಾವು ಜಸ್ಟು ಫಸ್ಟ್ ಟ್ರೇಡ್ ನಾವು ಮಾಡಿರೋದು ಬ್ಯಾಂಕ್ ನಿಫ್ಟಿನಲ್ಲಿ ಮಾಡಿರ್ತೇವೆ. ಬ್ಯಾಂಕ್ ನಿಫ್ಟಿನಲ್ಲಿ ಏನಾಗುತ್ತೆ ಅಂತಂದರೆ, ಜಸ್ಟ್ ಫ್ಲ್ಯಾಟ್ ಓಪನ್ ಆಗುತ್ತೆ, ಮಾರ್ಕೆಟು ಕಂಟಿನ್ಯೂಸ್ ಆಗಿ ಕೆಳಗಡೆ ಬರುತ್ತೆ. ಸೊ ಇದು ಸಪೋರ್ಟ್ ಝೋನ್ ಆಗಿ ವರ್ಕ್ ಆಗುತ್ತೆ. ಸೊ ಯಾಕಂದರೆ ಎಸ್ಟರ್ಡೇ ಈ ಥರ ಕನ್ಸಾಲ್ಟೇಷನ್ ಆಗಿದೆ, ದಿಸ್ ಏರಿಯಾ ಇಸ್ ಸಪೋರ್ಟ್ ಝೋನ್ ಆಗಿ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಈ ಸಪೋರ್ಟಿಂದ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ. ಸೊ ಯು ಕ್ಯಾನ್ ಸಿ ಹಿಯರ್, ಈ ಸಪೋರ್ಟನ್ನು ತೊಗೊಂಡು ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಈ ಥರ ಮೇಲ್ಗಡೆ ಹೋಗುತ್ತೆ. ಇಲ್ಲಿ ನಮಗೆ ಒಂದು ಈ ಏರಿಯಾದಲ್ಲಿ ಅಂದರೆ ಇದು ರೆಸಿಸ್ಟೆನ್ಸ್ ಏರಿಯಾ ಆಗಿ ಕನ್ವರ್ಟ್ ಆಗುತ್ತೆ. ಚಾರ್ಟಿಂದ ಹಿಂದ್ಗಡೆ ಹೋಗಿ ನೋಡ್ಬೋದು. ಆಲ್ಮೋಸ್ಟ್ ನಮಗೆ ಯು ಕ್ಯಾನ್ ಸಿ ಹಿಯರ್, ಈ ಏರಿಯಲ್ಲಿ ಇದೆಲ್ಲ ಮಾರ್ಕೆಟ್ ಕೆಳಗಡೆ ಬಂದು ಫಾಲ್ ಆಗಿದೆ. ಸೊ ಈ ಜೂನು ನೆಕ್ಸ್ಟ್ ಏನಾಗಿದೆ, ಮಾರ್ಕೆಟ್ ಮೇಲ್ಗಡೆ ಹೋಗಿ ಮತ್ತೆ ಫಾಲ್ ಆಗಿದೆ ಈ ಜೂನು, ಮತ್ತು ಮಾರ್ಕೆಟು ಈ ಥರ ಬಂದು ಈ ಥರ ಟಚ್ ಆಗಿ ಮತ್ತೆ ಮೇಲ್ಗಡೆ ಹೋಗಿದೆ. ಸೊ ಈ ಥರ ಸ್ವಿಂಗ್ ಆಗಿದೆ. ಸೊ ಇದು ಒಂದು ರೆಸಿಸ್ಟೆನ್ಸ್ ಏರಿಯಾ ಆಗಿ ಒಂದು ಕನ್ವರ್ಟ್ ಆಗುತ್ತೆ. ಸೊ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಸಸ್ಟೈನ್ ಆಗಿಲ್ಲ, ಕೆಳಗಡೆ ಬಂದಿದೆ. ಸೊ ಈ ಥರ ನಮಗೆ ರೆಸಿಸ್ಟೆನ್ಸ್ ಏರಿಯಾ ಸಿಕ್ಕಾಗ, ರೆಸಿಸ್ಟೆನ್ಸ್ ಏರಿಯಾ ಜೊತೆಗೆ ನಮಗೆ ಒಂದು ಪ್ಯಾಟರ್ನ್ ಬರುತ್ತೆ, ಏನದು 5 MA ಪ್ರೋಮ್ಯಾಕ್ಸ್ ಸ್ಟ್ರಾಟಜಿ. ನೆಕ್ಸ್ಟ್ ಏನಾಗುತ್ತೆ, 5 MA ಪ್ರೋಮ್ಯಾಕ್ಸ್ ಸ್ಟ್ರಾಟಜಿ ಆಕ್ಟಿವೇಟ್ ಆಗುತ್ತೆ. ಸೊ ಈ ಥರ ಒಂದು ಅಲರ್ಟ್ ಕ್ಯಾಂಡಲ್ ಬರುತ್ತೆ. ಅಲರ್ಟ್ ಕ್ಯಾಂಡಲ್ ರೆಡ್ ಆಗಲಿ ಗ್ರೀನ್ ಆಗಲಿ ವಾಟ್ ಎವರ್ ಇಟ್ ಈಸ್, ನಮಗೆ ಈ ಥರ ಒಂದು ಹ್ಯಾಮರ್ ಥರ ಅಥವಾ ದೋಜಿ ಥರ ಒಂದು ಇನ್ವರ್ಟೆಡ್ ಹ್ಯಾಮರ್ ಥರ ಕ್ಯಾಂಡಲ್ ಬಂದರೆ, ಸೊ ಅಲರ್ಟ್ ಕ್ಯಾಂಡಲನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾಂಡಲ್ ನಮಗೆ ಏನು ಬರಬೇಕು ಅಂತಂದರೆ, ರೆಡ್ ಕ್ಯಾಂಡಲ್, ಹೆಲ್ದಿ ಕ್ಯಾಂಡಲ್ ಬರಬೇಕು. ಸೊ ನೆಕ್ಸ್ಟ್ ಹೆಲ್ದಿ ಕ್ಯಾಂಡಲ್ ರೆಡ್ ಬಂದಿರುತ್ತೆ. ಸೊ ಅದಾದಮೇಲೆ 5 MA ಆ ಕ್ಯಾಂಡಲ್ಗೆ ಕ್ರಾಸ್ ಆಗಿದೆ. ಸೊ ಸ್ವಲ್ಪ ಕೆಳಗಡೆ ಕ್ರಾಸ್ ಆಗಿದೆ. ಸೊ ದ್ಯಾಟ್ ಇಸ್ ರಿಸ್ಕಿ ಟ್ರೇಡ್. ಯಾಕೆ ಜೊತೆಗೇನೆ ನನಗೆ ಇಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಏರಿಯಾ ಇರೋದ್ರಿಂದ, ಸೊ ಇದು ನಮಗೆ ವರ್ಕ್ ಆಗುತ್ತೆ ಅಂತ ನಾನು ಟ್ರೇಡನ್ನು ತೊಗೊಂಡಿರ್ತೀನಿ. ಸ್ಟ್ರಾಟಜಿ ಬೇಸ್ ಮೇಲೆ, ನಮ್ಮ ಸ್ಟ್ರಾಟಜಿ, ನಮ್ಮ ರೂಲ್ ಏನು ಹೇಳುತ್ತೆ, ಇಲ್ಲಿ ಟ್ರೇಡ್ ತೊಗೊಳ್ಳಿ ಅಂತ ಹೇಳುತ್ತೆ. ಸೊ ಅವಾಗ ನಾನು ಟ್ರೇಡನ್ನು ತೊಗೊಂಡಿರ್ತೀನಿ. ಇಮಿಡಿಯೇಟಾಗಿ ಹೆಲ್ದಿ ಕ್ಯಾಂಡಲ್ಲು ಕ್ಲೋಸ್ ಆದಮೇಲೆ, ಸೊ ಜೊತೆಗೆ ಶೂಟಿಂಗ್ ಸ್ಟಾರ್ ಥರ ಒಂದು ಕ್ಯಾಂಡಲ್ ಬರುತ್ತೆ ಅಂತಲೇ 3 ಕ್ಯಾಂಡಲ್ ಸೇರಿಸಿ ನೋಡಿದರೆ ನಮಗೆ ಶೂಟಿಂಗ್ ಸ್ಟಾರ್ ಥರ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಓಕೆ, ನೆಕ್ಸ್ಟ್ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಎಂಟ್ರಿನ ತೊಗೊತೀನಿ. ಸೇಮ್ ಕ್ಯಾಂಡಲ್ ಹೈಗೆ ನಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ 1:1.5 1:2ವರೆಗೂ ನಾವು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಆಲ್ಮೋಸ್ಟ್ 24 ಪಾಯಿಂಟ್ಸ್ವರೆಗೂ ನಮ್ಮ ಸ್ಟಾಪ್ ಲಾಸ್ ಇರುತ್ತೆ ಪ್ರೀಮಿಯಮ್ ಸ್ಟ್ರೈಕ್ ಪ್ರೈಸಲ್ಲಿ. ಓಕೆ, ನಾನು ಚಾಯ್ಸ್ ಮಾಡಿರೋ ಸ್ಟ್ರೈಕ್ ಪ್ರೈಸು 51,400 ಆಗಿರುತ್ತೆ. ಸೊ ಅದನ್ನು ನಾನು ಈ ಏರಿಯಾದಲ್ಲಿ ಬೈ ಮಾಡಿರ್ತೀನಿ. ಆಲ್ಮೋಸ್ಟ್ ನೋಡ್ಬೋದು, ಇಲ್ಲಿ 216ಗೆ ಬೈ ಮಾಡಿರ್ತೀನಿ. ನಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ 192. ಸೊ ಅದು ಸ್ಟಾಪ್ ಲಾಸನ್ನು ಹಿಟ್ ಮಾಡುತ್ತೆ. ನೆಕ್ಸ್ಟ್ ಕ್ಯಾಂಡಲ್ ಇಮಿಡಿಯೇಟಾಗಿ ಸ್ವಲ್ಪ ಟಾರ್ಗೆಟ್ ಬರುತ್ತೆ, ಇಮಿಡಿಯೇಟಾಗಿ ನೆಕ್ಸ್ಟ್ ಕ್ಯಾಂಡಲ್ಲು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಈ ವಿಡಿಯೋನ ನಾನು ಪೂರ್ತಿ ಲೈವ್ ಆಗಿ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ. ಶಾರ್ಟ್ಸಲ್ಲಿ ನೀವು ಹೋಗಿ ನೋಡ್ಬೋದು ಯಾವ ಥರ ಪ್ರೈಸ್ ಮೊಮೆಂಟಮ್ ಆಗುತ್ತೆ, ಫ್ಲಕ್ಚುಯೇಟ್ ಆಗುತ್ತೆ, ಹೋಗಿ ಸ್ಟಾಪ್ ಲಾಸನ್ನು ಹಿಟ್ ಮಾಡುತ್ತೆ ಅಂತ ಆಲ್ಮೋಸ್ಟ್ ನೀವು ನೋಡ್ಬೋದು. ಓಕೆ, ನೆಕ್ಸ್ಟ್ ಏನಾಗುತ್ತೆ, ನಮ್ಮದು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಹಿಟ್ ಆಗಿ ನೆಕ್ಸ್ಟ್ ಟಾರ್ಗೆಟ್ ಬರುತ್ತೆ 1:1.5ವರೆಗೂ ಟಾರ್ಗೆಟ್ ಕೊಡುತ್ತೆ. ಅಂದರೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿರೋದ್ರಿಂದ ಪ್ರೈಸು ಜಾಸ್ತಿ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಪ್ರೀಮಿಯಂ ಪ್ರೈಸು. ಅದೇ ಫ್ಯೂಚರ್ಸಲ್ಲಿ ಆಗಿದ್ದರೆ ನಮಗೆ ಸ್ಟಾಪ್ ಲಾಸ್ ಹಿಟ್ ಆಗ್ತಿರಲ್ಲ, ಇಲ್ಲೋ ಗೊತ್ತಿಲ್ಲ. ಬಟ್ ಫ್ಯೂಚರಲ್ಲಿ ಟ್ರೇಡ್ ಮಾಡಿದಾಗ ನೋಡೋಣ, ಆ ಥರ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಪ್ರೀಮಿಯಮ್ ನಮಗೆ ಆಪ್ಷನ್ ಬೈಯರ್ ಆಗಿರೋದ್ರಿಂದ ಪ್ರೀಮಿಯಮಲ್ಲಿ ಸ್ವಲ್ಪ ಮೂಮೆಂಟು ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ. ಸೊ ಯಾವಾಗೂ ಆಪ್ಷನ್ ಬೈಯರ್ಗೆ ಅಪೋಸಿಟ್ ಆಗಿ ವರ್ಕ್ ಆಗುತ್ತೆ ಮಾರ್ಕೆಟ್. ಅಂದರೆ ಆಪ್ಷನ್ ಸೆಲ್ ಮಾಡಿದರೆ, ಸಪೋಸ್ ನಾವು ಇಲ್ಲಿ ಸೆಲ್ ಮಾಡಿ ಇಲ್ಲಿವರೆಗೂ ಸ್ಟಾಪ್ ಲಾಸ್ ಕೊಟ್ಟಿದ್ರೆ ಪ್ರೀಮಿಯಂ ಡಿಕೆ ಆಗಿರೋದ್ರಿಂದ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗ್ತಾ ಇರಲಿಲ್ಲ, ಸಪೋಸ್ ಸೆಲ್ ಮಾಡಿದರೆ. ಬಟ್ ಬೈಯರ್ಸ್ ಆಗಿರೋದ್ರಿಂದ ಪ್ರೀಮಿಯಂ ಡಿಕೆ ನಮಗೆ ಅಪೋಸಿಟ್ ಆಗಿ ವರ್ಕ್ ಮಾಡೋದ್ರಿಂದ ಟೀಟಾ ಡಿಕೆ ಆಗೋದ್ರಿಂದ ನಮಗೆ ಸ್ಟಾಪ್ ಲಾಸ್ ಹಿಟ್ ಆಗೋಂಥ ಸಾಧ್ಯತೆ ಇತ್ತು. ಸೊ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಓಕೆ, ಇದಾದಮೇಲೆ ನನಗೆ ಮತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೇ ಥರ ಅಪಾರ್ಚುನಿಟಿ ಸಿಗಲ್ಲ. ನೀವು ಗಮನಿಸ್ಬೋದು, ಇಲ್ಲಿ ಒಂದು ಈ ಏರಿಯಾ ನೋಡಿದರೆ, ಸೊ ಆಲ್ಮೋಸ್ಟ್ ನಾನು ಆಲ್ರೆಡಿ ಬಿಫೋರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಚಾರ್ಟ್ ಹಿಂದ್ಗಡೆ ಹೋಗಿ ಈ ಏರಿಯಾನ ಮಾರ್ಕೆಟ್ಗೆ ಬ್ರೇಕ್ ಮಾಡೋಕ್ಕೆ ಆಗಿಲ್ಲ. ಇಲ್ಲಿ ಬಂದಿದೆ ಮತ್ತೆ ಫಾಲ್ ಆಗಿದೆ, ಮತ್ತು ಈ ಏರಿಯಾಕ್ಕೆ ಬಂದಿದೆ ಮತ್ತೆ ಫಾಲ್ ಆಗಿದೆ. ಸೊ ದಿಸ್ ಈಸ್ ಆಲ್ಸೋ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಏರಿಯಾನಲ್ಲಿ ತಗೊಂಡಾಗ ನಮಗೆ ಸ್ಟ್ರಾಟಜಿಗಳು ವರ್ಕ್ ಆಗುತ್ತೆ. ಸೊ ಇವತ್ತು ನಮಗೆ ಆ ಸ್ಟ್ರಾಟಜಿ ವರ್ಕ್ ಆಗಿಲ್ಲ ಅಂತಂದರೆ ನಾಳೆ ವರ್ಕ್ ಆಗುತ್ತೆ ಅಥವಾ ನಾಡ್ದು ವರ್ಕ್ ಆಗುತ್ತೆ. ಈ ಥರ ನಾವು ಕಂಟಿನ್ಯೂಸ್ ಆಗಿ ಒಂದೇ ಸ್ಟ್ರಾಟಜಿನ ಫಾಲೋ ಮಾಡ್ತಾ ಹೋದರೆ ನಮಗೆ ಪ್ರಾಫಿಟೇಬಿಲಿಟಿ ಅಥವಾ ನಮಗೆ ವಿನ್ನಿಂಗ್ ಪ್ರೊಬಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ನಾನು ವೇಟ್ ಮಾಡ್ತಾ ಇರ್ತೀನಿ. ನಿಫ್ಟಿ 15ನಲ್ಲಿ ಒಂದು ನಮಗೆ ಅಪಾರ್ಚುನಿಟಿ ಸಿಗುತ್ತೆ. ಮಾರ್ಕೆಟ್ ಏನಾಗುತ್ತೆ, ನಿಫ್ಟಿ ಜಸ್ಟು ಫ್ಲ್ಯಾಟ್ ಓಪನ್ ಆಗಿದೆ, ಜಸ್ಟ್ 20 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಈ ಥರ ಒಂದು ಇನ್ಸೈಡ್ ಕ್ಯಾಂಡಲ್ ಥರ ನಾನು ವೇಟ್ ಮಾಡ್ತಾ ಇದ್ದೆ. ಸೊ ಇನ್ಸೈಡ್ ಕ್ಯಾಂಡಲ್ ತುಂಬ ಚೆನ್ನಾಗಿತ್ತು. ಬಟ್ ಏನಾಗುತ್ತೆ ಅಂದರೆ ಕ್ಲೋಸಿಂಗ್ ತುಂಬ
ಕೆಳಗಡೆ ಹೋಗಿ ಕ್ಲೋಸ್ ಆಗುತ್ತೆ. ಸೊ ತುಂಬ 30 ಪಾಯಿಂಟ್ ಪ್ಲಸ್ ಕೆಳಗಡೆ ಕ್ಲೋಸ್ ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿ ಹಾಫ್ ಸ್ಟಾಪ್ ಲಾಸ್ ಕೊಟ್ಟರೆ ಫುಲ್ ಕ್ಯಾಂಡಲ್ ಹೆಲ್ದಿ ಕ್ಯಾಂಡಲ್ ಮೇಲೆ ಸ್ಟಾಪ್ ಲಾಸ್ ಕೊಡಬೇಕಾಗಿತ್ತು. ಆಲ್ಮೋಸ್ಟ್ ನಮಗೆ ಮೋರ್ ದೆನ್ 50-60 ಪಾಯಿಂಟ್ವರೆಗೂ ಸ್ಟಾಪ್ ಲಾಸ್ ಬರ್ತಾಯಿತ್ತು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಟ್ರೇಡನ್ನು ಅವಾಯ್ಡ್ ಮಾಡ್ತೀನಿ. ಸೊ ರಿಟೆಸ್ಟಿಗೆ ಬಂದರೂ 2 ಕ್ಯಾಂಡಲ್ ಮೇಲ್ಗಡೆ ಬರುತ್ತೆ. ಸೊ ನಾನು ಆ ಟ್ರೇಡನ್ನು ಅವಾಯ್ಡ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಏನಾದರೂ ಆಪರ್ಚುನಿಟಿ ಬಂದರೆ ಮತ್ತೆ ನೆಕ್ಸ್ಟ್ ಸೆಟಪ್ಗೋಸ್ಕರ ನಾನು ವೇಟ್ ಮಾಡ್ತಾ ಇರ್ತೀನಿ. ಅದೇ ಥರ ನಮಗೆ ಸಪೋಸ್ ನಾನು ಏನಾದರೂ ತೊಗೊಂಡಿದ್ರೆ ನಮ್ಮ ಸ್ಟಾಪ್ ಲಾಸನ್ನು ಹಿಟ್ ಮಾಡ್ತಾಯಿತ್ತು ಮಾರ್ಕೆಟು, ಇಲ್ಲೇ ನಾವು ಎಕ್ಸಿಟ್ ಆಗಬೇಕಾಗಿತ್ತು. ಬಟ್ ನಾನು ಟ್ರೇಡನ್ನು ಅವಾಯ್ಡ್ ಮಾಡ್ತೀನಿ, ವೇಟ್ ಮಾಡ್ತಾ ಇರ್ತೀನಿ. ಈ ಥರ ಒಂದು ನಮಗೆ 5 EMA ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಆಕ್ಟಿವೇಟ್ ಆಗುತ್ತೆ ಈ ಏರಿಯಾದಲ್ಲಿ. ನೆಕ್ಸ್ಟ್ ಅಲರ್ಟ್ ಕ್ಯಾಂಡಲ್ ಬರುತ್ತೆ. ಸೊ ರೆಡ್ ಕ್ಯಾಂಡಲ್ ಬರುತ್ತೆ. ಸೊ ಗುಡ್ ಸೈನ್ ಆಗುತ್ತೆ. ನೆಕ್ಸ್ಟು ಇದರ ಒಂದು ಶೂಟಿಂಗ್ ಸ್ಟಾರ್ ಥರ ಅಂದರೆ ಬೇರಿಸ್ ಪ್ಯಾಟರ್ನ್ ಬರುತ್ತೆ. ಬೇರಿಸ್ ಪ್ಯಾಟರ್ನ್ ಬರೋದಕ್ಕೆ ಒಂದು ರೀಸನ್ ಇರುತ್ತೆ ಅಂತಂದರೆ ಹಿಂದ್ಗಡೆ ಹೋಗಿ ನೋಡಬೇಕು ನಾವು ಚಾರ್ಟಲ್ಲಿ ಯಾವಾಗಲೂ. ಸೊ ದಿಸ್ ಏರಿಯಾ ಈಸ್ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಏರಿಯಾನಲ್ಲಿ 5 EMA ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಬಂದಾಗ ಆಲ್ಮೋಸ್ಟ್ ನಮಗೆ 100% ಚಾರ್ಟಲ್ಲಿ ವರ್ಕ್ ಆಗೇ ಆಗುತ್ತೆ. ಸೊ ಇವತ್ತು ಈ ಇಲ್ಲೂ ನಮಗೂ ಕಾಸ್ಟ್ ಟ್ರೈಲಿಂಗ್ SL ಹಿಟ್ ಆಗಿದೆ. ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಈ ಏರಿಯಾಕ್ಕೆ ಬಂದು ಮಾರ್ಕೆಟು ಕೆಳಗಡೆ ಫಾಲೋ ಆಗಿದೆ. ನೆಕ್ಸ್ಟ್ ಅದೇ ಏರಿಯಾಕ್ಕೆ ಬಂದು ಫಾಲೋ ಆಗುತ್ತೆ. ಯಾಕಂದರೆ ದಿಸ್ ಯಾವುದೋ ಒಂಥರ ಪ್ಯಾಟರ್ನ್ ಅಂದ್ಕೊಳ್ಳಿ, ಯಾವುದೋ ಒಂದು ಪ್ಯಾಟರ್ನು ಸ್ಟ್ರಾಟಜಿ ಮೇಲೇ ಮಾರ್ಕೆಟ್ ವರ್ಕ್ ಆಗುತ್ತೆ. ಸೊ ಪ್ರೈಸ್ ಆ್ಯಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರೈಸ್ ಆ್ಯಕ್ಷನ್ ಇಲ್ಲದೇ ಟ್ರೇಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಪ್ರೈಸ್ ಆ್ಯಕ್ಷನನ್ನು ನಾವು ಕಲೀಲೇಬೇಕಾಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಈ ಕ್ಯಾಂಡಲ್ ಸ್ವಲ್ಪ ಕೆಳಗಡೆ ಬಂದು ಕ್ಲೋಸ್ ಆಗುತ್ತೆ. ಈ ಏರಿಯಾದಲ್ಲಿ ಏನಾದರೂ ಕ್ಲೋಸ್ ಆಗಿದ್ರೆ ಸ್ಟಾಪ್ ಲಾಸ್ ನಮಗೆ ಕಡಿಮೆ ಆಗ್ತಾ ಇತ್ತು. ಮೇ ಬಿ ನಮಗೆ ಕಡಿಮೆ ರಿಸ್ಕಲ್ಲಿ ಜಾಸ್ತಿ ರಿವಾರ್ಡ್ ಸಿಗುವಂಥ ಸಾಧ್ಯತೆ ಇದೆ. ಬಟ್ ಇಮಿಡಿಯೇಟಾಗಿ ನಾನು ಏನು ಮಾಡ್ತೀನಿ, ವೇಟ್ ಮಾಡ್ತಾ ಇರ್ತೀನಿ. ಸೊ ರಿಟೆಸ್ಟ್ ಕ್ಯಾಂಡಲ್ಗೆ ನಾನು ಎಂಟ್ರಿ ತೊಗೋತೀನಿ. ಸೇಮ್ ಕ್ಯಾಂಡಲ್ ಹೈಗೆ ಸ್ಟಾಪ್ ಲಾಸ್ ಇರುತ್ತೆ. ನೀವು ಪ್ರೀಮಿಯಮಲ್ಲಿ ಗಮನಿಸ್ಬೋದು, ರೈಟ್ ಸೈಡಿಗೆ ನೋಡ್ಬೋದು 23,850 ಪ್ರೀಮಿಯಮನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಆಲ್ಮೋಸ್ಟ್ ಸ್ವಲ್ಪ ಹಿಂದೆ ಮನಿ ಇರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ನಾನು 80ಗೆ ಬೈ ಮಾಡಿರ್ತೀನಿ. ಇಲ್ಲಿ 79 ಪಾಯಿಂಟ್ ಸಮಥಿಂಗ್ಗೆ ಬೈ ಮಾಡಿರ್ತೀನಿ. ಯು ಕ್ಯಾನ್ ಸಿ 79.55ಗೆ ನಾನು ಬೈ ಮಾಡಿರ್ತೀನಿ. ಸ್ಟಾಪ್ ಲಾಸ್ ಇರುತ್ತೆ ನಮ್ಮದು ಆಲ್ಮೋಸ್ಟ್ 10 ಪಾಯಿಂಟ್ ನಾನು ಸ್ಟಾಪ್ ಲಾಸ್ ಕೊಟ್ಟಿರ್ತೀನಿ. ಆಲ್ಮೋಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು 69ಗೆ ನನ್ನ ಸ್ಟಾಪ್ ಲಾಸ್ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಪ್ರೈಸು ಸ್ವಲ್ಪ ಮೂಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಮ್ಮ ಸೈಡಿಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಗ್ರೀನಲ್ಲಿ ಬರುತ್ತೆ. ಆಲ್ಮೋಸ್ಟ್ 300 ಪ್ಲಸ್ 350 ಪ್ಲಸ್ ಪ್ರಾಫಿಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಲಾಟಿಂದ. ಆಲ್ಮೋಸ್ಟ್ ನಮ್ಮ ಟಾರ್ಗೆಟ್ ಆಗಿರುತ್ತೆ ಜಸ್ಟ್ 20 ಪಾಯಿಂಟ್ಸ್ ಟಾರ್ಗೆಟ್ ಆಗಿರುತ್ತೆ. ಆಲ್ಮೋಸ್ಟ್ 500 ಟಾರ್ಗೆಟ್ ಇರುತ್ತೆ. ಜಸ್ಟ್ 250 ರುಪೀಸ್ ನಮ್ಮದು ರಿಸ್ಕ್ ಆಗಿರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನಾನೇನು ಮಾಡ್ತೀನಿ, ಜಸ್ಟ್ 350 ಸಮಥಿಂಗ್ ಪ್ರೈಸ್ ಬಂದಾಗ ಈ ಟ್ರೈಲಿಂಗ್ ಸ್ಟಾಪ್ ಲಾಸ್ ಅಂದರೆ ಸ್ಟಾಪ್ ಲಾಸನ್ನು ನಾನು ಟ್ರೈಲ್ ಮಾಡಿ ಟ್ರೈಲಿಂಗ್ ಸ್ಟಾಪ್ ಲಾಸನ್ನು ಕಾಸ್ಟ್ ಟು ಕಾಸ್ಟ್ ತಂದು ಹಾಕ್ಬಿಡ್ತೀನಿ. ಯಾಕಂದರೆ ನೋ ಕಾಸ್ಟ್ ನೋ ಪ್ರಾಫಿಟ್ ನೋ ಲಾಸ್ ಅನ್ನುವಂಥ ಒಂದು ಸ್ಟ್ರಾಟಜಿ. ಯಾಕಂದರೆ ನಮಗೆ 1:1 ಬಂದಾಗ ನಾವು ರಿಸ್ಕನ್ನು ಕಡಿಮೆ ಮಾಡ್ತೀವಿ, ಅಂದರೆ ಹಾಫ್ ರಿಸ್ಕಿಗೆ ತೊಗೊಂಡು ಬರ್ತೀವಿ. ಓಕೆ, ಏನೋ ಪ್ರಾಬ್ಲಮ್ ಆಗಿ ಸಪೋಸ್ ಏನಾದರೂ ಮಾರ್ಕೆಟ್ ನಮಗೆ ಉಲ್ಟಾ ರಿವರ್ಸ್ ಹೊಡೆದ್ರೆ ನಾವು ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿರ್ತೀವಿ, ಅಥವಾ ಸ್ವಲ್ಪ ಕಡಿಮೆ ರಿಸ್ಕಲ್ಲಿ ಎಕ್ಸಿಟ್ ಆಗಿರ್ತೀವಿ. ಅದೇ ಥರ ನಮಗೆ ಇಲ್ಲಿ ಕಾಸ್ಟ್ ಟು ಕಾಸ್ಟಿಗೆ ತಂದು ಹಾಕ್ತೀನಿ. ಸ್ವಲ್ಪ 300 ಪ್ಲಸ್ ಪ್ರಾಫಿಟ್ ಬರುತ್ತೆ, 350 ಪ್ಲಸ್ ಪ್ರಾಫಿಟ್ ಬರುತ್ತೆ. ಸೊ ಈ ವಿಡಿಯೋನು ಪೂರ್ತಿ ನಾನು ಪ್ರೀಮಿಯಮ್ ಫ್ಲಕ್ಚುಯೇಟ್ ಆಗೋದು ಅಥವಾ ಸ್ಟಾಪ್ ಲಾಸ್ ಹಿಟ್ ಆಗೋದು ವಿಡಿಯೋನು ಪೂರ್ತಿ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿದ್ದೀನಿ. ನೀವು ಅಲ್ಲಿ ಹೋಗಿ ನೋಡ್ಬೋದು ಯಾವ ಥರ ಪ್ರೈಸ್ ಮೂಮೆಂಟ್ ಆಗುತ್ತೆ, ಯಾವ ಥರ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಯಾವ ಥರ ಪ್ರಾಫಿಟ್ಸ್ ತೋರಿಸುತ್ತೆ, ಯಾವ ಥರ ಲಾಸ್ ತೋರಿಸುತ್ತೆ ಅಂತ ಕ್ಲಿಯರಾಗಿ 1 ಮಿನಿಟಲ್ಲಿ ಆಲ್ಮೋಸ್ಟ್ ನಾನು 30-40 ಸೆಕೆಂಡ್ಸು ಅದನ್ನು ಸ್ಪೀಡ್ ಮಾಡಿ ಹಾಕಿರ್ತೀನಿ. ನೀವು ಅಲ್ಲಿ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹೋಗಿ ನೋಡ್ಬೋದು ಓಕೆ ಪ್ರೈಸು ಯಾವ ಥರ ಒಂದು ಫ್ಲಕ್ಚುಯೇಟ್ ಆಗುತ್ತೆ ಅಂತ. ಒಂದು ಲಾಟಿಂದ ನಾನು ಬೈ ಮಾಡಿರ್ತೀನಿ. ಜಸ್ಟ್ ಈ ಏರಿಯಾದಲ್ಲಿ ಕಾಸ್ಟ್ ಟು ಕಾಸ್ಟ್ ಟ್ರೈಲಿಂಗ್ SL ನಮ್ದು ಹಿಟ್ ಆಗುತ್ತೆ. ಅಂದರೆ ಈ ಗ್ರೀನ್ ಕ್ಯಾಂಡಲ್ ಇದೆಯಲ್ಲ, ಇದು ಟ್ರೈಲಿಂಗ್ SLನ ಹಿಟ್ ಮಾಡುತ್ತೆ. ಸೊ ಎಂಟ್ರಿ ತೊಗೊಂಡಿದ್ದು ಜಸ್ಟ್ ಈ ಕ್ಯಾಂಡಲ್ಗೆ, ಅಂದರೆ ಈ ಕ್ಯಾಂಡಲ್ಗೆ ಎಂಟ್ರಿನ ತೊಗೊಂಡಿರ್ತೀನಿ. ನೀವು ನೋಡ್ಬೋದು ಈ ಕ್ಯಾಂಡಲ್ಗೆ ಈ ಕ್ಯಾಂಡಲ್ ಇದೆಯಲ್ಲ, ಜಸ್ಟ್ ರಿಟೆಸ್ಟಿಗೆ ಬಂದಾಗ ಎಂಟ್ರಿನ ತೊಗೊಂಡಿರ್ತೀನಿ. ಈ ಏರಿಯಾದಲ್ಲಿ ರಿಟೆಸ್ಟಿಗೆ ಬಂದಾಗ ಎಂಟ್ರಿ ತೊಗೊಂಡಿರ್ತೀನಿ. ಸೊ ಬಫರ್ ಕೊಟ್ಟು ಅಂದರೆ ಟಾಪ್ಗೆ, ಅಂದರೆ ಈ ಏರಿಯಾಗೆ ಈ ಟಾಪ್ ಇದೆಯಲ್ಲ, ಈ ಕ್ಯಾಂಡಲ್ ಜಸ್ಟ್ 10:35 ಕ್ಯಾಂಡಲ್ ಇದೆಯಲ್ಲ, ಈ ಕ್ಯಾಂಡಲ್ ಮೇಲ್ಗಡೆ ಸ್ಟಾಪ್ ಲಾಸ್ ಇರುತ್ತೆ ನಮ್ಮದು. ಜಸ್ಟ್ ಬಫರ್ ಕೊಟ್ಟು ಇಲ್ಲಿ ಸ್ಟಾಪ್ ಲಾಸ್ ಹಾಕಿರ್ತೀನಿ. ಆಲ್ಮೋಸ್ಟ್ 10 ಪಾಯಿಂಟ್ವರೆಗೂ ನಮ್ಮ ಸ್ಟಾಪ್ ಲಾಸ್ ಬಂದಿರುತ್ತೆ. ಬಟ್ ಏನಾಗುತ್ತೆ, ಮಾರ್ಕೆಟು ನಮ್ಮ ಥರನೇ ನಮಗೆ ಟಾರ್ಗೆಟ್ ಕೊಡೋ ಥರನೇ ಬಿಹೇವ್ ಮಾಡುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇಮಿಡಿಯೇಟಾಗಿ ರಿವರ್ಸಲ್ ಆಗುತ್ತೆ. ಅಂದರೆ ಪೂರ್ತಿ ಟಾರ್ಗೆಟ್ ಬಂದುಬಿಡುತ್ತೇನೋ ನೆಕ್ಸ್ಟ್ ಕ್ಯಾಂಡಲ್ ಅನ್ನೋ ಥರ ಒಂದು ಈ ಏರಿಯಾದವರೆಗೂ ಬರುತ್ತೆ. ಜಸ್ಟ್ ನಮಗೆ ಇನ್ನೊಂದು ಸ್ವಲ್ಪ ಜಸ್ಟ್ 7 ಪಾಯಿಂಟ್ಸ್ವರೆಗೂ ಬಂದಿದ್ರೆ ನಮ್ಮ ಟಾರ್ಗೆಟ್ ಪೂರ್ತಿ ಹಿಟ್ ಆಗಿರೋದು. ಆಲ್ಮೋಸ್ಟ್ 500 ಪ್ಲಸ್ ಪ್ರಾಫಿಟ್ ಆಗಿರೋದು ಒಂದು ಲಾಟಿಂದ. ಬಟ್ ಏನಾಗುತ್ತೆ, ನಾನು ಕಾಸ್ಟ್ ಟು ಕಾಸ್ಟ್ ಟ್ರಯಲ್ ಮಾಡಿದಾಗ ಇಮಿಡಿಯೇಟಾಗಿ ರಿವರ್ಸಲ್ ಆಗಿ ನಮ್ಮ ಸ್ಟಾಪ್ ಲಾಸನ್ನು ಹಿಟ್ ಮಾಡುತ್ತೆ. ಒಂದು 2-3 ಕ್ಯಾಂಡಲಲ್ಲಿ ನಮಗೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ರಿವರ್ಸಲ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿದ್ದೀನಿ. ಜಸ್ಟ್ 5 ರೂಪೀಸ್ ಲಾಸ್ ಆಗಿದೆ. ಓಕೆ, 79.35ಗೆ ನಾನು ಎಕ್ಸಿಟ್ ಆಗಿರ್ತೀನಿ. ಅಂದರೆ ಈ ಏರಿಯಾದಲ್ಲಿ ಎಕ್ಸಿಟ್ ಆಗಿರ್ತೀನಿ. ಆಲ್ಮೋಸ್ಟು ನಮ್ಮದೇ ಪ್ರೈಸ್ ಆಟೋಮೆಟಿಕ್ಕಾಗಿ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಪ್ರೈಸು ಇಲ್ಲಿ ಈ ಏರಿಯಾದಲ್ಲಿ ಅಂದರೆ ಸ್ಪಾಟಲ್ಲಿ ನೀವು ಗಮನಿಸ್ಬೋದು. ಆಲ್ಮೋಸ್ಟ್ ಈ ಕ್ಯಾಂಡಲ್ ನಮಗೆ ಸ್ಟಾಪ್ ಲಾಸ್ ಹಿಟ್ ಮಾಡಿದೆ. ಸೊ ಬಟ್ ಇಲ್ಲಿ ಹಾಫ್ ಟಾರ್ಗೆಟ್ ಅಂದರೆ ಪೂರ್ತಿ ಸ್ಟಾಪ್ ಲಾಸ್ ಹಿಟ್ಟು ಆಗಿಲ್ಲ. ಇಲ್ಲಿ ಹಾಫ್ ಸ್ಟಾಪ್ ಲಾಸ್ ಮಾತ್ರ ಹಿಟ್ ಆಗಿದೆ. ಪೂರ್ತಿ ನಾವು ಹೋಲ್ಡ್ ಮಾಡಿದರೆ ಏನಾಗ್ತಿತ್ತು ಟ್ರೇಡನ್ನು ಅಂತ ನಿಮಗೆ ಒಂದು ಕ್ವಶನ್ ಬರ್ಬೋದು. ಇಲ್ಲಿ ನೋಡ್ಬೋದು ನೀವು ಸ್ಪಾಟ್ ಚಾರ್ಟಲ್ಲಿ ಪೂರ್ತಿ ಹೋಲ್ಡ್ ಮಾಡಿದರೆ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ. ಆಲ್ಮೋಸ್ಟ್ 1:2ವರೆಗೂ ಟಾರ್ಗೆಟ್ ಕೊಟ್ಟಿದೆ, 1:2 1:4ವರೆಗೂ ಟಾರ್ಗೆಟ್ ಕೊಟ್ಟಿದೆ. ನೀವು ನೋಡ್ಬೋದು ಆಲ್ಮೋಸ್ಟ್ ಇಲ್ಲಿ ಕ್ಯಾನ್ ಸಿ
ನಾನು ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ. ಶಾರ್ಟ್ ಪೊಸಿಷನ್ನ ನೋಡ್ಬೋದು. ಆಲ್ಮೋಸ್ಟ್ 1:4ವರೆಗೂ ಟಾರ್ಗೆಟ್ ಬಂದಿದೆ. ಯು ಕ್ಯಾನ್ ಸಿ ಆಲ್ಮೋಸ್ಟ್ ಎಷ್ಟು ಪಾಯಿಂಟ್ ಬಂದಿದೆ ಟಾರ್ಗೆಟ್, 129 ಪಾಯಿಂಟ್ಸ್ವರೆಗೂ ಟಾರ್ಗೆಟ್ ಬಂದಿದೆ. ಬಟ್ ಏನಾಗುತ್ತೆ ಅಂತಂದರೆ ಪೂರ್ತಿ ನಾವು ಸಪೋಸ್ ಏನಾದರೂ ಹೋಲ್ಡ್ ಮಾಡಿ ಇಟ್ಕೊಂಡಿವಿ, ಟ್ರೇಡನ್ನು ಸ್ಟಾಪ್ ಲಾಸ್ ಹಾಕದೆ ಅಥವಾ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗದೆ, ಬೇಡ ಸ್ಟಾಪ್ ಲಾಸೇ ಬೇಡ ಅಂತ ಅಂದಾಗ ನೋಡಿ ಇಲ್ಲಿ ಈ ಕ್ಯಾಂಡಲ್ ಇದೆಯಲ್ಲ ನಮ್ಮದು ಪೂರ್ತಿ 10 ಪಾಯಿಂಟ್ಸನ್ನು ಸ್ಟಾಪ್ ಲಾಸ್ ತಿಂದುಬಿಟ್ಟಿದೆ. ನೋಡ್ಬೋದು ಈ ಕ್ಯಾಂಡಲ್ಲು 68ವರೆಗೂ ಬಂದು ಆಲ್ಮೋಸ್ಟ್ ನಮ್ಮದು 69ಗೆ ಸ್ಟಾಪ್ ಲಾಸ್ ಇತ್ತು. 67.55ವರೆಗೂ ಬಂದು ಟಚ್ ಆಗಿ ಮೇಲ್ಗಡೆ ಹೋಗಿದೆ. ಬಟ್ ಇಂಡೆಕ್ಸಲ್ಲಿ ಸ್ಟಾಪ್ ಲಾಸ್ ಹಿಟ್ಟೇ ಆಗಿಲ್ಲ. ಓಕೆ, ದಿಸ್ ಇಸ್ ದ ಪ್ರಾಬ್ಲಮ್. ಆಪ್ಷನ್ ಬೈಯರ್ಗೆ ಇರೋದು ಪ್ರಾಬ್ಲಮ್ಮೇ ಇದು. ಅಂದರೆ ಪೂರ್ತಿ ಇಂಡೆಕ್ಸಲ್ಲಿ ಹಿಟ್ಟೇ ಆಗಿಲ್ಲ. ಈ ಏರಿಯಾದಲ್ಲಿವರೆಗೂ ಸ್ಟಾಪ್ ಲಾಸ್ ಕೊಟ್ಟಿದ್ರೂ ನಮಗೆ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಇಲ್ಲಿ ಪ್ರೀಮಿಯಮ್ಮು ಇಲ್ಲಿವರೆಗೂ ಬಂದಿದೆ, ಅಂದರೆ 72ವರೆಗೂ ಬಂದಿದೆ ಇಲ್ಲಿ ಇದ್ದಾಗ. ಸೊ ಇಲ್ಲಿ ಬಂದಾಗ ಜಸ್ಟ್ ಮೇಲ್ಗಡೆ ಸ್ವಲ್ಪ ಬಂದಿದೆ, ಬಟ್ ಹಾಫ್ ಬಂದು ಕೆಳಗಡೆ ಬಂದಿದೆ. ಪ್ರೀಮಿಯಮ್ ನೋಡ್ಬೋದು ಪೂರ್ತಿ ಬಂದು ಮೇಲ್ಗಡೆ ಹೋಗಿದೆ. ಅಂದರೆ ನಿಮಗೆ ಅರ್ಥ ಆಗಿರುತ್ತೆ ಥೀಟಾ ಡೆಕೆ ತುಂಬಾ ಅಪೋಸಿಟ್ ಆಗಿ ವರ್ಕ್ ಮಾಡುತ್ತೆ ಆಪ್ಷನ್ ಬೈಯರ್ಗೆ. ಸಪೋಸ್ ಅದೇ ಏನಾದರೂ ನೀವು ಆಪ್ಷನ್ ಸೆಲ್ ಮಾಡಿದರೆ ನಿಮಗೆ ಬೆನಿಫಿಟ್ ತಗೊಳ್ಳೋಂಥ ಸಾಧ್ಯತೆ ಇತ್ತು. ಸೊ ಆಪ್ಷನ್ ಸೆಲ್ ಮಾಡಬೇಕು ಅಂತಂದರೆ ಆಲ್ಮೋಸ್ಟು ನಮಗೆ ಜಾಸ್ತಿ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಮತ್ತೊಂದೇನೋ ಪ್ರಾಬ್ಲಮ್ ಇರುತ್ತೆ. ಸೊ ಆಪ್ಷನ್ ಸೆಲ್ಲರ್ಸ್ಗೂ ಅಪೋಸಿಟ್ ಆಗಿ ವರ್ಕ್ ಮಾಡುತ್ತೆ. ಒಂದೊಂದು ಸಾರಿ ನಮಗೆ ಆಪ್ಷನ್ ಬೈಯರ್ಸ್ಗೂ ಥೀಟಾ ವರ್ಕ್ ಮಾಡುತ್ತೆ, ಆಪ್ಷನ್ ಬೈಯರ್ಗೆ ಗಾಮಾ ವರ್ಕ್ ಮಾಡುತ್ತೆ. ಸೊ ಈ ಥರ ಥೀಟಾ ಬೇಸ್ ಮೇಲೆ ಒಂದು ಸ್ವಲ್ಪ ನಾಲೆಜ್ ಇರಬೇಕಾಗತ್ತೆ ನಮಗೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂತಂದರೆ ನಮಗೆ ಮೊಮೆಂಟಮ್ ಕ್ಯಾಪ್ಚರ್ ಮಾಡಬೇಕಾಗಿರೋದ್ರಿಂದ ಸೊ ಈ ಥರ ನಮಗೆ ನಮ್ಮ ರೂಲ್ ಬೇಸ್ ಮೇಲೆ ಟ್ರೇಡ್ ಮಾಡಬೇಕು, ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಟ್ರೇಡ್ ಮಾಡಿದರೆ ಸೊ ಆಲ್ಮೋಸ್ಟ್ ನಮಗೆ ಟಾರ್ಗೆಟ್ ಏನೋ ಹಿಟ್ ಆಗಿದೆ ನೋಡ್ಬೋದು. ನಾನು ಫುಲ್ ಡೇ ಹೋಲ್ಡ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ರೆ ಸೊ ಆಲ್ಮೋಸ್ಟ್ ನಮಗೆ 140 ಪಾಯಿಂಟ್ಸ್ವರೆಗೂ ಟಾರ್ಗೆಟ್ ಬರ್ತಾಯಿತ್ತು. ಸೊ ಓಕೆ ಫ್ರೆಂಡ್, ಇಷ್ಟು ಆಗಿದೆ ಇವತ್ತಿಂದು. 731 ರೂಪೀಸ್ ಲಾಸ್ ಆಗಿದೆ ಇವತ್ತು. ಓಕೆ, ಇದೇ ಥರ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.